ತಗೊಳ್ಳೋಣ. ಹಾಯ್. ವಿಡಿಯೋ ಮಾಡಿ ವಿಡಿಯೋ. ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇದು ಬ್ಲಾಗ್ ಮಾಡ್ತಾಯಿದ್ದೀನಿ. ಮಂಡೇ ಮಾರ್ನಿಂಗ್ ಎದ್ದುಬಿಟ್ಟು ಉಪ್ಪಿಟ್ಟು ತಿಂದು ಆಮೇಲೆ ಹೋಗ್ತಾಯಿದ್ದೆ. ನೋಡಿ ದನಗಳು ಎಷ್ಟು ಕ್ಯೂಟ್ ಅಲ್ವಾ. ನನಗೆ ಪ್ರಾಣಿ ಅಂದರೆ ತುಂಬ ಇಷ್ಟ. ನಿಮಗೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಆಮೇಲೆ ನನ್ನ ಕ್ಲಾಸ್ ಇತ್ತು. ಕ್ಲಾಸ್ ಮುಗೀತು. ಕ್ಲಾಸಲ್ಲಿ ತುಂಬ ಬರೆಯೋಕ್ಕಿತ್ತು, ಗೊತ್ತಲ್ಲ ತಲೆನೋವು. ನಾವು ತುಂಬ ಮಾತಾಡ್ತಿದ್ವಿ. ಸೆಕ್ಯೂರಿಟಿ ಅಂಕಲ್ ಬಂದ್ಬಿಟ್ಟು ಮಾತಾಡಬೇಡಿ ಅಂತಿದ್ರು. ಆ ಕೈ ನಂಗೆ ಮಾಡಿ ಅಲ್ಲ ಬರ್ದು ನನ್ನ ಫ್ರೆಂಡ್ ಕೈ ನೋಡಿ ಹೆಂಗಾಗಿದೆ ಅಂತ ಮಾರ್ನಿಂಗ್ 2 ಕ್ಲಾಸ್ ಇತ್ತು. 2 ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ಹಾಸ್ಪಿಟಲ್ ಡ್ಯೂಟಿಗೆ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಬಂದು ನೋಡಿದರೆ ಫುಲ್ ಮಳೆ ಹೊಡಿತಾ ಇತ್ತು. ಸೊ ಹರ್ಷಿತಾ ಮತ್ತು ಶಿಲ್ಪ ಇಬ್ಬರಳು ಕಳ್ಳರು ಅಂಬ್ರೆಲ್ಲ ತಂದಿತ್ತಿಲ್ಲ. ಸೊ ಒಂದು ಕೊಡೆ ಇತ್ತು, ಅದರಲ್ಲಿ 3 ಜನನೂ ಹೋಯಿದ್ವಿ. ನಮ್ಮದು ಈ ಕಡೆ ಕಾಲೇಜು, ಆಪೋಸಿಟ್ ಹಾಸ್ಪಿಟಲ್. ಸೊ ರೋಡ್ ದಾಟಬೇಕು. ನನಗೂ ಶಿಲ್ಪನಿಗೂ ರೋಡ್ ದಾಟೋಕ್ಕೆ ಬರೋದೇ ಇಲ್ಲ. ಆ ಶಿಲ್ಪ ಬಸ್ ಬರ್ತಿತ್ತು, ಓಡೋಕ್ಕೆ ನೋಡ್ತಾ ಇದ್ಲು. ಆಮೇಲೆ ಸ್ವಲ್ಪ ಆದಮೇಲೆ ಹರ್ಷಿತಾ ದಾಟಿಸ್ಕೊಂಡು ಹೋದ್ಲು. ನಾನು ಮಧ್ಯದಲ್ಲಿ ನಿಂತಿದ್ದೆ. ಆ ಕಡೆಯಿಂದ ಗಾಡಿ ಬಂದರೆ ಫಸ್ಟ್ ಅವಳಿಗೆ ಕೊಟ್ಲಿ, ಈ ಕಡೆಯಿಂದ ಬಂದರೆ ಅವಳು ಕೊಟ್ಲಿ. 3 ಜನ ಒಟ್ಟಿಗೆ ಸತ್ತರೆ ಸಾಯೋಣ ಅಂತ. ಮತ್ತು ಇವತ್ತು ನನಗೆ ಬರ್ನ್ಸ್ ವಾರ್ಡಲ್ಲಿ ಪೋಸ್ಟಿಂಗ್ ಇತ್ತು. ಸೊ ನನ್ನ ವಾರ್ಡಿಗೆ ಹೋದೆ. ಅವರಿಬ್ಬರಳಿಗೆ ಬೇರೆ ಬೇರೆ ವಾರ್ಡ್ ಪೋಸ್ಟಿಂಗ್ ಇತ್ತು. ಆಮೇಲೆ ಒಬ್ಬರಿಗೆ ಡ್ರಿಪ್ ಸೆಟ್ ಇತ್ತು, ಅದನ್ನ ಕನೆಕ್ಟ್ ಮಾಡಿದೆ. ಮತ್ತು ಡ್ರೆಸ್ಸಿಂಗ್ ರಿಮೂವ್ ಮಾಡೋದಿತ್ತು, ಡ್ರೆಸ್ಸಿಂಗ್ ರಿಮೂವ್ ಮಾಡಿ ಆಮೇಲೆ ಗಾಜ್, ರೋಲರ್, ಪ್ಯಾಡ್ ಎಲ್ಲ ಮಾಡೋದಿತ್ತು. ಅದೆಲ್ಲ ಮಾಡಿ ಆಗೊತ್ತಿಗೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಊಟಕ್ಕೆ ಬಂದ್ವಿ. ಊಟಕ್ಕೆ ಬಂದಾಗ ನಾನು ಅನ್ನ ಚಿಕನ್ ಕರಿ ತಂದಿದ್ದೆ. ಅವಳು ಚಪಾತಿ ಮತ್ತು ಬದನೆ ಪಲ್ಯ ತಂದಿದ್ಲು ಹರ್ಷಿತಾ. ಆಮೇಲೆ ಶಿಲ್ಪ ಸೊಪ್ಪು ಪಲ್ಯ ಮತ್ತು ಅನ್ನ ತಂದಿದ್ಲು. ಮತ್ತು ನಾವು ನಮ್ಮ 3 ಜನನೂ ನಮ್ಮ ಭೋಜನವನ್ನು ಎಂಜಾಯ್ ಮಾಡಿ ಸ್ನೇಹಿತರೆ ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಒಟ್ಟಿಗೆ ತಲುಪೋಣ. ವಾರ್ಡಿಗೆ ಹೋಗ್ತಾ ಇದ್ದೀವಿ. ನನಗೆ ಹೇಳ್ಕೊಡ್ತಾನೆ. ಗೊತ್ತಾಯ್ತಲ್ವಾ ಎಲ್ಲಿಗೆ ಹೋದ್ವಿ ಅಂತ. ಮತ್ತು ಜ್ಯೋತಿಗೆ ಅವಳು ಹೊಸೊಬ್ಳು, ಅವಳಿಗಿದು ಗೊತ್ತಿಲ್ಲ ಈ ಸಾಂಗ್. ನಾವು ದಿನ ಈ ಸಾಂಗ್ ಹಾಡ್ಕೊಂಡೆ ವಾರ್ಡಿಗೆ ಹೋಗೋದು. ಸೊ ಅವಳಿಗೂ ಸ್ವಲ್ಪ ಸ್ಟ್ರಾಟಿಫ್ಯಾಕ್ಷನ್ ಆಗಲಿ ಅಂದ್ಬಿಟ್ಟು ಅವಳಿಗೂ ಹಾಡು ಹೇಳ್ಕೊಟ್ವಿ. ಇದು ಡೋರಾದಲ್ಲಿ ಬರುತ್ತಲ್ಲ ಆ ಸಾಂಗ್. ಈಗ ಟೈಮ್ ಬಂದು 3:46 ಆಗಿದೆ. ನಾವು ಎಲ್ಲಿಗೆ ಕಾಲೇಜಿಗೆ ಅಟೆಂಡೆನ್ಸ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಶಿಲ್ಪಂದಲ್ಲೇ ಪಕ್ಕದಲ್ಲಿ ವಾರ್ಡು. ಸೊ ನಾನು ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಅವಳು ಬಂದು ಅವಳ ಜೊತೆ ಹೋದ್ವಿ ಅಟೆಂಡೆನ್ಸ್ ಮಾರ್ಕ್ ಮಾಡೋಕ್ಕೆ. ಎಲ್ಲಿ ಕೂತಿದ್ದಾಳೆ, ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಇಲ್ಲೇ ಕೂತಿದ್ರೆ ಆಕಾಶ್ ನಮ್ದು ಅಟೆಂಡೆನ್ಸ್ ಹಾಕ್ತಿರ್ತಾನೆ. ಹಾಗೆ ಹೋಗ್ತಿದ್ದವರಿಗೆಲ್ಲ ಶಿಲ್ಪ ರೋಪ್ ಹಾಕಿ ಆಮೇಲೆ ಅಟೆಂಡೆನ್ಸ್ ಹಾಕಿ ವಾಪಸ್ ರೂಮಿಗೆ ಬರ್ತಾಯಿದ್ವಿ. ಮತ್ತು ರೂಮಿಗೆ ಬಂದು ಗೊತ್ತಲ್ಲ ಸೇಮ್ ರಾಗ ಅದೇ ಹಾಡು. ರೂಮೆಲ್ಲ ಕ್ಲೀನ್ ಮಾಡಿ, ರೂಮೆಲ್ಲ ಒರೆಸಿ ನೀಟ್ ಮಾಡಿ. ನಾನಂತೂ ಶುದ್ಧ ಸೋಂಬೇರಿ. ಈ ಕ್ಲೀನ್ ಮಾಡೋದೆಲ್ಲ ನನಗೆ ಆಗೋದೇ ಇಲ್ಲ, ಒಂಚೂರು ಇಷ್ಟ ಇಲ್ಲ. ಏನು ಮಾಡೋದು, ಮಾಡಲೇಬೇಕು. ಆಮೇಲೆ ಒಂದು ಮಾವಿನಕಾಯಿ ತಿಂದೆ. ಆಮೇಲೆ ಹಾಲು ಮತ್ತು ಅಂಥದ್ದು ಅಕ್ಕ ಏನೋ ತಂದಿದ್ಲು. ಮತ್ತು ಪಾರ್ಲೇಜಿ ಬಿಸ್ಕೆಟ್ ನನ್ನ ಫೇವ್ರೆಟ್, ಅದು ತಿಂದ್ವಿ. ಆಮೇಲೆ ನೈಟ್ ಊಟ ಮಾಡಿ ಮಲಗಿದ್ವಿ. ಇದು ಟ್ಯೂಸ್ಡೇ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ತಿಂದು ಕಾಲೇಜಿಗೆ ಹೊರಡ್ತಾ ಇದ್ದಾಗ ರೋಡಲ್ಲಿ ನನ್ನ ಕ್ಲಾಸ್ಮೇಟ್ ಲಕ್ಷ್ಮಿ ಸಿಕ್ಕಿದ್ಲು. ಅವಳ ಜೊತೆ ಮಾತಾಡ್ಕೊಂಡು ಓಲಾಡ್ಕೊಂಡು ಕಾಲೇಜಿಗೆ ಹೋದೆ. ನಮ್ಮ ಕ್ಲಾಸ್ ರೂಮ್ ಅಂತೂ 3rd ಫ್ಲೋರಲ್ಲಿದೆ. ಈ ಸ್ಟೆಪ್ ಹತ್ತೋತಿಗೇನೆ ನಾನು ತಿಂದಿದ್ದು ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ಕರ್ಗೋಗುತ್ತೆ ನನಗೆ. ಆ ಸ್ಟೆಪ್ ಹತ್ತೋತಿಗೇ ಸುಸ್ತಾಗಿ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಒಂದು ಕ್ಲಾಸ್ ತಗೊಂಡ್ರು.
ಮತ್ತು ಇನ್ನೊಂದು ಕ್ಲಾಸಲ್ಲಿ ವರ್ಕ್ ಕೊಟ್ಟಿದ್ದರು, ಅದನ್ನೆಲ್ಲ ಬರೆದ್ವಿ. ಈಗ ಕ್ಲಾಸ್ ಮುಗೀತು, ಊಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಒಳಗೆ ವೀಡಿಯೋ ಮಾಡಿ ಬರೋ ಗಂಟೆ ಅವಳು ವೆಯ್ಟ್ ಮಾಡ್ತಾಯಿದ್ಲು ನನಗೆ. ಶಿಲ್ಪ ಹರ್ಷಿತಾ ನಾವೆಲ್ಲ ಮಾತಾಡಿಕೊಂಡು ಹೊಲ ಆಡಿಕೊಂಡು ಆ್ಯಕ್ಚುಲಿ ನಾವು ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಲಿಫ್ಟ್ ಇನ್ನೂ ಗ್ರೌಂಡ್ ಫ್ಲೋರಲ್ಲಿತ್ತು. ಸೊ ಆ ಗ್ಯಾಪಲ್ಲಿ ನೋಡಿ ಎಷ್ಟು ಸ್ಟೆಪ್ ಇದೆ ಅಂತ. ಒಮ್ಮೊಮ್ಮೆ ಲಿಫ್ಟ್ ಆಫ್ ಮಾಡಿಟ್ಟಿರ್ತಾರೆ, ಆ ಟೈಮಲ್ಲಿ ನಾವು ಸ್ಟೆಪ್ ಹತ್ಕೊಂಡು ಬರಬೇಕಷ್ಟೆ. ಲಿಫ್ಟ್ ಬಂತು. ಆಗ್ಲಿಂದ ಕ್ಯಾಮರಾ ಆನ್ ಮಾಡಿಕೊಂಡು ಇದ್ದೀನಿ, ಓಪನ್ ಆಗಲಿಂದ ಎಷ್ಟು ಲೇಟ್. ಈಗ ಬಂತು, ಓಪನ್ ಆಯಿತು ನೋಡಿ. ಆಮೇಲೆ ಅವರಿಬ್ಬರಲ್ಲೇನೋ ಮಾತಾಡ್ತಾಯಿದ್ರು. ಇದು ಎಂಟ್ರನ್ಸ್. ಇದು ಫ್ರಂಟ್ ನೋಡಿ, ಎಷ್ಟು ಮರ ಇದೆ. ಕೂರೊತ್ತಿಗೆ ಒಂಥರ ಚಂದ ಅನಿಸುತ್ತೆ, ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಈಗ ನಾವು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪಾಂಡಲ್ಲಿ ಎಲ್ಲ ಕೂತು ಊಟ ಮಾಡ್ತಾರೆ. ಇವತ್ತು ನಾನು ಬಂದು ಏನದು ಚಿತ್ರಾನ್ನ ಅನ್ಕೋತೀನಿ, ಚಿತ್ರಾನ್ನ ಮತ್ತು ಹರ್ಷಿತಾ ಚಿಪ್ಸ್ ಕೊಟ್ಟಿದ್ಲು, ಅದನ್ನ ತಿಂತಾಯಿದ್ದೆ. ಶಿಲ್ಪ ಬಂದು ಬಿಸಿಬೇಳೆ ಬಾತು ತಿಂತಿದ್ಲು, ಹರ್ಷಿತಾ ಬಂದು ಪಲಾವ್ ತಿಂತಿದ್ಲು. ಆಮೇಲೆ ಮಧ್ಯಾಹ್ನ ಪ್ಲೇಟ್ ತೊಳಿಯೋಕ್ಕೆ ಹೋಗ್ತೀವಲ್ವ, ಅಲ್ಲಿ 2 ಅಣಬೆ ಸಿಕ್ತು ನನಗೆ. ಮತ್ತು ಹರ್ಷಿತಾ ಅದನ್ನ ನನಗೆ ಮಾಡ್ಕೊಬಂದು ಕೊಡು ಅಂದ್ಲು. ಸೊ ಅದನ್ನ ಎತ್ಕೊಂಡು ಬ್ಯಾಗ್ ಒಳಗೆಲ್ಲ ಹಾಕ್ಕೊಂಡು ಬಂದೆ. ಇಲ್ಲಿ ಒಂಥರ ವೆದರ್ ಎಲ್ಲ, ಪ್ಲೇಸ್ ಎಲ್ಲ ಚೆಂದ ಇದೆ, ಖುಷಿಯಾಗುತ್ತೆ ಊಟ ಮಾಡೋದಕ್ಕೆ ಫ್ರೆಂಡ್ಸ್ ಜೊತೆ ನಗಾಡ್ಕೊಂಡು. ಈ ಥರ ಒಂದು ಪ್ಲೇಸ್ ಸಿಗೋದಿಲ್ಲ ಯಾರಿಗೂ ಲೈಫಲ್ಲಿ. ಆಮೇಲೆ ವಾರ್ಡ್ಗೆ ಹೋಗ್ತಾ ಇದ್ವಿ, ಅಲ್ಲಿ ಶಿಲ್ಪನ ಗಂಡೆ ನೋಡಿ ಕಾಣ್ತುಂಟ. ಇದು ಶಿಲ್ಪ, ಇನ್ನೊಂದು ಹರ್ಷಿತಾ ಅಲ್ಲಿ ಉಂಟು, ಅಲ್ಲಿ ಕಾಣ್ತಾ, ಅಲ್ಲಿ ಕೂತು ನೋಡಿ. ಶಿಲ್ಪ ನಾನು ವೀಡಿಯೋಗೆ ಬರ್ತೀನಿ ಅಂದ್ಬಿಟ್ಟು ಏನು ಹೇಳ್ತಿದ್ಲು, ಅಷ್ಟೊತ್ತಿಗೆ ಅಲ್ಲಿ ಸರ್ ಬಂದರು ನಮ್ಮದು. ಸೊ ಅವಳು ಅವಸ್ಕೊಂಡ್ಲು. ಇದು ನೋಡಿ ಹಾಸ್ಪಿಟಲ್, ಇಲ್ಲಿ ಐ ವಾರ್ಡ್ ಬರುತ್ತೆ. ಸೊ ಶಿಲ್ಪ ಅಲ್ಲಿರೋದು, ಈ ಕಡೆ ಬರ್ನ್ಸ್ ವಾರ್ಡ್, ಅದು ಅಲ್ಲಿ ನಾನಿರೋದು. ಮತ್ತು ಸಂಜೆ ಅಟೆಂಡೆನ್ಸ್ ಎಲ್ಲ ಹಾಕಿಸಿ ಹಿಂಗೆ ಬರೋತ್ತಿಗೆ ಶಿಲ್ಪ ಬಾಳೆಹಣ್ಣು ತಗೊಂಡ್ಲು ದಪ್ಪ ಆಗೋಕ್ಕೆ. ಮತ್ತು ನಾನು ಜೋಳ ತಗೊಂಡೆ. ಮತ್ತು ಸಂಜೆ 5 ಗಂಟೆ ಆಯಿತು. ನಾನು ನನ್ನ ಅಕ್ಕೋಗಿ ಮೊಟ್ಟೆ ಪಪ್ಸ್, ಹನಿ ಕೇಕ್ ತಂದಿದ್ವಿ. ಸೊ ಕಾಫಿ, ಮೊಟ್ಟೆ ಪಪ್ಸ್, ಹನಿ ಕೇಕ್ ಮತ್ತು ಕಡಲೆ ಬೇಯಿಸಿದ್ದು ತಿಂದೆ. ಟೇಸ್ಟ್ ಚೆಂದ ಇತ್ತು. ಮತ್ತು ಸ್ವಲ್ಪ ಹೊತ್ತು ವೆದರ್ ಎಂಜಾಯ್ ಮಾಡಿದೆ. ವೆದರ್ ನೋಡಿ ಎಷ್ಟು ಚೆಂದ ಇದೆ, ಮಳೆ ಬರೋ ಥರ ಇತ್ತು, ಬಟ್ ಚೆಂದ ಇದೆ ನೋಡೋಕ್ಕೆ. ನಾಳೆಯಿಂದ ಅಕ್ಕ ನನ್ನ ಜೊತೆ ಇರಲ್ಲ, ನೇಟಿವ್ಗೆ ಹೋಗ್ತಾಳೆ. ಸೊ ಅವಳ ಜೊತೆ ಮಾರ್ಕೆಟಿಗೆ ಹೋಗಿದ್ದೆ. ಹಾಗೆ ನನಗೆ ಪರ್ಫ್ಯೂಮ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ದೆ. ಸೊ ಜಾನ್ಸನ್ಸ್ ಬೇಬಿ ಸೋಪ್ ಬರುತ್ತೆ ಅಲ್ವಾ, ಆ ಸೋಪದು ಸ್ಮೆಲ್ಲಲ್ಲಿ ಪರ್ಫ್ಯೂಮ್ ಮಾಡಿಕೊಡಿ ಅಂತ ಇವ್ರ ಹತ್ರ ತಗೊಂಡೋಗಿದ್ದೆ ಆಯಿತಾ. ಅವರು ಬೇರೇನೋ ಪರ್ಫ್ಯೂಮ್ದು ಕೆಲಸ ಮಾಡಿದ್ರು, ನಾನು ಅವ್ರ ಕೈ ಕೊಟ್ಟಂಗೆ ಆ ಸೋಪ್ ಸ್ಮೆಲ್ ಚೇಂಜ್ ಆಗಿಬಿಡ್ತು, ಬೇರೆ ಪರ್ಫ್ಯೂಮ್ ಸ್ಮೆಲ್ ಆಗಿತ್ತು. ಹಾಗೆ ಒಂದು ಪರ್ಫ್ಯೂಮ್ ಬಾಟಲ್ ತಗೊಂಡೆ, ಅದಕ್ಕೆ 50 ರೂಪಾಯಿ ಅನ್ಕೋತೀನಿ. ನಾವು ಯಾವ ಥರ ಸ್ಮೆಲ್ ಬೇಕಂತ ಕೇಳಿದ್ರು ಅವ್ರು ಮಾಡಿ ಕೊಡ್ತಾರೆ, ಜಸ್ಟ್ 50 ರೂಪಾಯಿ. ಆಮೇಲೆ ಒಂದು ಪರ್ಫ್ಯೂಮ್ ಡಬ್ಬ ತಗೊಂಡು, ಮತ್ತು ನನ್ನ ಅಕ್ಕ ನೇಟಿವ್ಗೆ ಹೋಗ್ತಾಳೆ ಅಂದ್ಬಿಟ್ಟು ನನಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಈಸಿ ಆಗುತ್ತೆ ಆ ಥರ ಪದಾರ್ಥ ನನಗೆ ತೆಗೆದು ಕೊಡ್ತಾಯಿದ್ಲು. ಅವಳಿಗಂತೂ ಫುಲ್ ಟೆನ್ಷನ್, ಎಲ್ಲಿ ನಾನು ಊಟ ಮಾಡಿದ್ರೆ ಸಣ್ಣ ಆಗ್ಬಿಡ್ತೀನೋ ಅಂತ. ತುಂಬ ಕೇರ್ ಮಾಡ್ತಾಳೆ. ಅವಳಿಗಂತೂ ಫುಲ್ ನನ್ನ ಮೇಲೆ ಕೇರ್, ಪ್ರೀತಿ ಎಲ್ಲ ಜಾಸ್ತಿ ಇತ್ತು. ಬಟ್ ನನಗೆ ಸ್ವಲ್ಪ ಅಹಂಕಾರ ಜಾಸ್ತಿ. ಅದೇ ಆಬ್ವಿಯಸ್ಲಿ ನಿಮಗೆ ಗೊತ್ತು, ದೊಡ್ಡ ಮಕ್ಕಳು ಪಾಪ, ಸಣ್ಣ ಮಕ್ಕಳು ಸ್ವಲ್ಪ ಅಹಂಕಾರ ಜಾಸ್ತಿ ಅಂತ. ಆಮೇಲೆ ನನಗೆ ಮಾವಿನಕಾಯಿ ಬೇಕು ಅಂದೆ, ನನಗೆ ರಾ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಸೊ ಅದನ್ನ ತಗೊಟ್ಲು. ಮತ್ತು ಸಣ್ಣ ಆಗ್ಬಿಡ್ತೀನಿ ಅಂದ್ಬಿಟ್ಟು ಮೊಟ್ಟೆನಾದರೂ ಬೇಯಿಸಿ ತಿನ್ನು ಅಂದ್ಬಿಟ್ಟು ಮೊಟ್ಟೆ ತೆಗೆದು ಕೊಟ್ಲು. ಇದು ವೆಡ್ನೆಸ್ಡೇ ಮಾರ್ನಿಂಗ್ ನಮ್ಮ ನಾಯಿಗೆ ಬೆಳಿಗ್ಗೆನೇ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಆ ಬೇಜಾರದಲ್ಲಿ ನಾಯಿ ತುಂಬ ಸಿವಿಯರ್ ಇತ್ತು. ಸೊ ಏನೂ ಆಗಬಾರ್ದು ಅಂತ ಗಣಪತಿನೇ ಬೇಡ್ಕೊಳ್ಳೋಕ್ಕೆ ಬಂದೆ. ಗಣಪತಿ ಭಾಗ್ಯದಿಂದ ಹೊರದಿಂದ ನಾಯಿಗೆ ಏನೂ ಆಗಿಲ್ಲ, ಈಗ ಚೆಂದ ಇದೆ. ಮತ್ತು ಅಂತ ಕ್ಲಾಸ್ ತೆಗೆದ್ರು, ಮಧ್ಯಾಹ್ನ ಊಟ ಮಾಡಿದ್ವಿ. ಮತ್ತು ಇವತ್ತಿಂದ ನನಗೆ ಬೇರೆ ವಾರ್ಡಿತ್ತು. ಸೊ ಬಸ್ ಹತ್ತಕ್ಕೆ ಹೋಗ್ತಾಯಿದ್ದೆ.
ಆಮೇಲೆ ಬಸ್ ಹತ್ತಿ ಒಂದು ವಿಂಡೋ ಸೀಟಲ್ಲಿ ಸಿಕ್ತು, ಅದರಲ್ಲಿ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು. ಬಸ್ ಯಾವಾಗಲೂ ರಶ್ ಆಯಿತಾ ಗೊತ್ತಲ್ವ, ಫ್ರೀ ಟಿಕೆಟ್ ಆಗಿದ್ದರಿಂದ ಬಸ್ಸಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ. ಏನೋ ಭಾಗ್ಯಕ್ಕೆ ನನಗೆ ಸೀಟ್ ಸಿಕ್ತು, ಆ ಬಸ್ ಫ್ರೀ ಇತ್ತು. ಆಮೇಲೆ ಹಂಗೆ ಹೋಗೋದಕ್ಕೆ ಫುಲ್ಲು ಘಮ ಘಮ ಅಂತಿತ್ತು ಹಲಸಿನಕಾಯಿ ಸ್ಮೆಲ್. ನಾನು ಈ ವರ್ಷ ಹಲಸಿನಕಾಯೇ ತಿಂದಿಲ್ಲ. ಸೊ 10 ರೂಪಾಯಿಗೆ 3 ಚೋಳೆ ಅಂದರು. ಹಲಸಿನಕಾಯಿ ತೊಗೊಂಡು 20 ರೂಪಾಯಿ ತೊಗೊಂಡೆ, ಬಟ್ 8 ಚೋಳೆ ಕೊಟ್ಟಿದ್ದರು. ಆಮೇಲೆ ತಗೊಂಡು ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಬೊಟ್ಟಾಕಿದ್ನ ನೋಡಿ ಮಾರಮ್ಮ ಅನ್ಕೋಬೇಡಿ, ಟೆಂಪಲ್ಗೆ ಹೋಗಿದ್ದೆಲ್ಲ, ಸೊ ಅದ್ರ ಬೊಟ್ಟು. ಆಮೇಲೆ ಸಂಜೆ ಬಂದೆ. ಪಾರ್ಲೇಜಿ ಬಿಸ್ಕೆಟ್ ಆ್ಯಕ್ಚುಲಿ ಪಕ್ಕದ ಮನೆ ಆಂಟಿ ಕೊಟ್ಟಿದ್ದರು, ಅದನ್ನೇ ತಿನ್ಕೊಂಡು ನೀರು ಜೊತೆ ಹಾಕ್ಕೊಂಡು ತಿಂತಿದ್ದೆ. ಆ ನೀರು ಬೇರೆ ಬೆಡ್ಗೆ ಚೆಲ್ಲೋಗಿ ಬೆಡ್ ಗಲೀಜಾಯಿತು. ಆಮೇಲೆ ವೆಡ್ನೆಸ್ಡೇ ಅಲ್ವಾ, ಹೇರ್ ಕೇರ್ ಕೊಟ್ಟೆ. ಆಮೇಲೆ ಅಕ್ಕ ನನಗೆ ತೆಗೆದು ಕೊಟ್ಟಿದ್ಲಲ್ಲ ದಪ್ಪ ಮಾವಿನಕಾಯಿ ಆಯಿತಾ, ನನ್ನ ಕೈಗಿಂತ ದೊಡ್ಡದು ಅನ್ಬೋದು ಅಷ್ಟು. ನನಗಂತೂ ಈ ಥರ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಮಾವಿನಕಾಯಿ ಸೀಸನಲ್ಲಿ ನಾನಂತೂ ಯಾವಾಗಲೂ ಮಾವಿನಕಾಯಿ ಕದಿಯೋಕ್ಕೆ ಹೋಗ್ತಾ ಇರ್ತೀನಿ. ನಾನು, ನನ್ನ ಅಕ್ಕ, ಪಕ್ಕದ ಮನೆ ಅಣ್ಣ ಎಲ್ಲ ಸೇರಿ. ನಮ್ಮ ಅಣ್ಣ ಎಲ್ಲ ಬರೋದಿಲ್ಲ, ಅವನು ಸ್ವಲ್ಪ ದೊಡ್ಡವನಲ್ವ, ಅದಕ್ಕೆ ಹೋಗಿ ಮಾವಿನಕಾಯಿ ಅಂತೂ ಕದ್ಕೊಬಂದು ಚೆಂದ ಉಪ್ಪು ಮೆಣಸೆಲ್ಲ ಹಾಕಿ ತಿಂತೀವಿ. ನಾವಂತೂ ಮಾವಿನಕಾಯಿ ಕಳ್ಳರು. ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ನಂಗೆ ಗೊತ್ತು ನೀವು ಕದಿಯೋಕ್ಕೆ ಹೋಗಿರೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗೆ ಆ ಮಾವಿನಕಾಯಿನ ಅರ್ಧ ತಿನ್ನೋಣ ಅಂತ ತೆಗೆದೆ, ಬಟ್ ಅದು ಟೇಸ್ಟ್ ಸಖತ್ತಾಗಿತ್ತು ಅಂದ್ಬಿಟ್ಟು ಆ ಮಾವಿನಕಾಯಿ ಫುಲ್ ತಿಂದ್ಬಿಟ್ಟೆ. ನಾವು ಸಣ್ಣವರಾಗಿದ್ದಾಗ ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣ, ಪಕ್ಕದ ಮನೆ ಮಕ್ಕಳು ಮತ್ತು ಪಕ್ಕದ ಮನೆ ಆಂಟಿ ನಾವೆಲ್ಲ ಸೇರಿಕೊಂಡು ಮಾವಿನಕಾಯಿ ಕದಿಯೋಕ್ಕೆ ಹೋಗಿದ್ದು. ಬಟ್ ಸಿಕ್ಕಾಕೊಬಿಟ್ಟಿದ್ದು. ಭಾಗ್ಯಕ್ಕೆ ಪಕ್ಕದ ಮನೆ ಆಂಟಿನೂ ನಮ್ಮ ಜೊತೆ ಕದಿಯೋಕ್ಕೆ ಬಂದಿದ್ದಕ್ಕೆ ನಾವು ಬಚಾವಾಗಿದ್ದು. ಏನೂ ಅನ್ನಲಿಲ್ಲ ಅವರು. ಹಾಗೆ ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ, ನನಗೂ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ ಆಯಿತಾ. ಈ ವರ್ಷ ಅಂತೂ ನಮ್ಮ ಮನೆ ಸೈಡಲ್ಲಿ ಮಾವಿನಕಾಯೇ ಆಗಿಲ್ಲ. ಮಳೆಯಿಂದ ಕಾಣುತ್ತೆ, ಕರೆಕ್ಟಾಗಿ ಮಾವಿನಕಾಯೇ ಆಗಿಲ್ಲ. ಇಲ್ಲದಿದ್ದರೆ ಈ ವರ್ಷವೂ ಹೋಗ್ಬೋದಿತ್ತು. ಹಾಗೆ ಫುಲ್ ಮಾವಿನಕಾಯಿ ತಿಂದು ಮುಗಿಸಿದೆ. ನಾನು ಹೊಟ್ಟೆ ತುಂಬ್ತಾನೆ ಇಟ್ಟೆ. ಇದು ನೆಕ್ಸ್ಟ್ ಡೇ ಗುರುವಾರ ಮಾರ್ನಿಂಗ್. ಆಲ್ರೆಡಿ ನಾನು ಮೈ ಫಸ್ಟ್ ಕನ್ನಡ ವ್ಲಾಗ್ ಅಂತ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕಾಗಿ ಇದನ್ನ ಸ್ವಲ್ಪ ಸ್ಪೀಡಾಗಿ ಓಡಿಸ್ಬಿಟ್ಟಿದ್ದೀನಿ ಆಯಿತಾ. ಅದನ್ನ ಹೋಗಿ ಒಮ್ಮೆ ನೋಡಿ ಆಯಿತಾ, ನೋಡಿಲ್ಲದಿದ್ದರೆ. ಸೊ ಹೀಗೆ ಗುರುವಾರ ಮುಗ್ದಿದೆ. ಈಗ ಶುಕ್ರವಾರ ಮಾರ್ನಿಂಗ್ ಹೋಗ್ತಾ ಇದ್ದಾಗ ಅಪರೂಪ ದರ್ಶನ ಶಿಲ್ಪ ಅವ್ರದ್ದು. ಅವರು ವೀಡಿಯೋ ಮಾಡ್ತಿದ್ದಾರೆ ಮಿನಿ ಬ್ಲಾಗಿಗೋಸ್ಕರ. ಹಾಗೆ ಅವಳ ಜೊತೆ ಮಾತಾಡ್ಕೊಂಡು ಓಲಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ಮಾರ್ನಿಂಗ್ ಈ ಥರ ಎಲ್ಲ ಮಾರ್ತಾ ಇರ್ತಾರೆ. ವ್ಯೂ ಒಂಥರ ಚೆಂದ ಇರುತ್ತೆ, ಫ್ರೆಶ್ ಫೀಲಿಂಗ್ ಕೊಡುತ್ತೆ. ನನಗಂತೂ ಈ ಥರ ಮಾರೋದೆಲ್ಲ ನೋಡ್ತೀವಿ, ಖುಷಿ ಅನಿಸುತ್ತೆ. ಬಟ್ ಆದರೆ ಒಂದೇ ಬೇಜಾರು, ದಿನ ಅದೇ ಸೇಮ್ ರೂಟೀನ್. ದಿನ ಏನು ಮಾಡ್ತೀನಿ ಅದನ್ನೇ ಮಾಡ್ತೀನಿ. ಬೆಳಗ್ಗೆ ಹೇಳ್ತೀನಿ, ಅಲ್ಲುಜ್ತೀನಿ, ನಾಷ್ಟ ಮಾಡ್ತೀನಿ, ರೆಡಿ ಆಗ್ತೀನಿ, ಹೋಗ್ತೀನಿ. ಆಮೇಲೆ 2 ಕ್ಲಾಸ್ ಕೇಳ್ತೀನಿ, ಹಾಸ್ಪಿಟಲ್ಗೆ ಹೋಗ್ತೀನಿ, ಸಂಜೆ ಬರ್ತೀನಿ, ಪುನಃ ಕಾಫಿ ಕುಡಿತೀನಿ, ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ, ಮತ್ತು ಮಲ್ಕೋತೀನಿ, ನೈಟ್ ಸ್ನಾನ ಮಾಡ್ತೀನಿ, ಪುನಃ ನೈಟ್ ಊಟ ಮಾಡೋದು, ಮಲ್ಕೊಳ್ಳೋದು. ಇದೇ ಆಗಿಬಿಟ್ಟಿದೆ. ಇದು ನಮ್ಮ ಕಾಲೇಜ್ ಫ್ರೆಂಟ್ ಆಯಿತಾ. ಆ್ಯಕ್ಚುಲಿ ತುಂಬ ಫ್ರೆಂಟ್ ಇದೆ ನಮ್ಮ ಕಾಲೇಜಿಗೆ, ಬಟ್ ಮೈನ್ ಫ್ರೆಂಟ್ ಇದು. ಮತ್ತು ಈ ಸೈಡಿಂದ ಹಾಗೆ ಹಿಂಗೆ ನಡ್ಕೊಂಡು ಹೋಗೋದು. ಇದು ರಾಜರು ಕಟ್ಟಿಸಿದ ಇದು 100 ವರ್ಷ ಆಯಿತು ಇದಕ್ಕೆ. ನನ್ನ ಕಾಲೇಜಲ್ಲಂತೂ ನನಗೆ ತುಂಬ ಇಷ್ಟ ಆಗೋ ಒಂದು ವಿಷಯ ಅಂದರೆ ಏನಪ್ಪ ಅಂದರೆ ಇದೆ, ಫುಲ್ ಗ್ರೀನರಿ, ಫುಲ್ ಮರಗಳು, ಗಿಡಗಳು, ತಂಪು, ಪಕ್ಷಿ, ಪ್ರಾಣಿ ಎಲ್ಲ ಇರುತ್ತೆ. ನನಗೆ ಆ ಥರ ಇರಬೇಕು. ಬೋಳ ಇದ್ದರೆ ಇಷ್ಟನೇ ಆಗಲ್ಲ. ಒಂಥರ ಮೈಂಡ್ ರಿಲೀಫ್, ಪೀಸ್ ಆಗಿರ್ಬೋದು. ಮತ್ತು ಕೂಲ್ ಒಂಥರ ಏನೋ ಒಂಥರ ಚೆಂದ ಅನಿಸುತ್ತೆ. ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟ್, ನಗಾಡಿಕೊಂಡು ಆ ಥರ. ಈಗ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ಎಷ್ಟು ಗುಡ್ಡೆ ಇದೆ ಅಂತ, ನಮ್ಮ ಕ್ಲಾಸ್ ಮಕ್ಕಳು ಎಲ್ಲರೂ. ಇದು ಬಿಲ್ಡಿಂಗ್ ಆಯಿತಾ ನಮ್ಮ ಕ್ಲಾಸದು. ಹಲೋ, ಎಲ್ಲ ಹೋಗ್ತಾ ಇದ್ದೀವಿ. ಇದು ಆಲ್ರೆಡಿ ಗೊತ್ತಲ್ಲ ಎಂಟ್ರೆನ್ಸು. ಬೆಳಿಗ್ಗೆನೇ ತಿಂದಿದ್ದು ಬ್ರೇಕ್ಫಾಸ್ಟ್ ಸೇವ್ ಮಾಡೋಕ್ಕೆ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಶಿಲ್ಪ ಅಂತೂ ಫುಲ್ ಮಾತಾಡ್ತಾ ಇರ್ತಾಳೆ.
ಕಣೆ, ಅಜ್ಜಿಗಳಾದಾಗ ಓಪನ್ ಮಾಡಿ ನೋಡ್ಬೋದು ಯೂಟ್ಯೂಬಲ್ಲಿ ನಾವು ನನ್ನ ಫ್ರೆಂಡಿಗೆ ಹೇಳ್ತಿರೋದು ಮುದುಕಿರಾದಾಗ ನೋಡಿದ್ರೆ ವಿಡಿಯೋದಲ್ಲಿ ನಮಗೆ ಸಂತೋಷ ಅಲ್ವಾ, ಅದು ಎಷ್ಟು ದಿನ ಆದರೂ ವಿಡಿಯೋ ಹಾಳಾಗಿರಲ್ವಲ್ಲ, ಸೊ ನೋಡ್ಬೋದು ಅಂತ ಅವಳಿಗೆ ಹೇಳ್ತಾ ಇದ್ದೀನಿ. ಇದು ನಮ್ಮ ಕ್ಲಾಸ್ ರೂಮಿಗೆ ಬಂದಾಯಿತು. ಲೈಟ್ ಆನ್ ಮಾಡಿಲ್ಲ, ಸೊ ಕತ್ಲೆ ಇದೆ. ಇದು ನಮ್ಮ ಕ್ಲಾಸ್ ರೂಮ್ದು ವಿಂಡೋ, ಹಾಗೆ ವ್ಯೂ ತೋರಿಸ್ಕೊಡ್ತಾ ಇದ್ದೀನಿ. ಚೆಂದ ಇದೆಯಾ? ಆಮೇಲೆ ನಮ್ಮ ಕ್ಲಾಸ್ ಮುಗೀತು. ಇವತ್ತು ಡಯಾಬಿಟಿಕ್ಕಿಂದ ಕಣ್ಣು ಕಾಣೋದಾಗುತ್ತಲ್ವ, ಆ ಕಾಯಿಲೆದ ಬಗ್ಗೆ ಹೇಳ್ತಾ ಇದ್ರು. ಆಮೇಲೆ ಹಿಂಗೆ ನೀರು ತಗೊಂಡು ಬರೋಣ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ನೋಡಿದ್ರೆ ಇದು ಕ್ಲೋಸ್ ಆಗಿತ್ತು, ಸೊ ಪುನಃ ವಾಪಸ್ ಚೊಂಬು ತಗೊಂಡು ಹೋದ್ವಿ. ಆಮೇಲೆ ಈಗೆಲ್ಲ ಊಟಕ್ಕೆ ಹೋದರು, ಸೊ ನಾನು ಹಂಗೆ ವೀಡಿಯೋ ಮಾಡಿಕೊಂಡೆ, ಯಾರು ಇಲ್ಲ ಅಂತ. ಈಗ ಬಿರಿಯಾನಿ ತಂದಿದ್ದೀನಿ. ಅದು ಆಲ್ರೆಡಿ ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಲ್ಲ ಗೆಳತಿಯ ಜೊತೆ, ಆ ಬಿರಿಯಾನಿ. ಹರ್ಷಿತಾ ತಿಂದು ಟೇಸ್ಟ್ ಮಾಡಿ ಹೇಳ್ತಾಳೆ ಅವಳದು ಬಿರಿಯಾನಿ ಹೇಗಿದೆ ಅಂತ. ಶಿಲ್ಪ ಮಾಡಿದ್ದು ಬಿರಿಯಾನಿ. ಶಿಲ್ಪ ಆ್ಯಕ್ಚುಲಿ ಅವಳು ಮಾಡಿರೋ ಬಿರಿಯಾನಿ ಅವಳೇ ಟೇಸ್ಟ್ ಮಾಡಿರೋ, ಇವಾಗ ಟೇಸ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಚೆನ್ನಾಗಿತ್ತು, ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು, ಸಾಕಾಗಿತ್ತು. ಬಿರಿಯಾನಿಗಿಂತ ಆ ರೈಸ್ ಇಷ್ಟ ಆಯಿತು. ಎರಡು ಅವಳೇ ಮಾಡಿದ್ದು, ಬಟ್ ಚೆನ್ನಾಗಿದೆ. ತಿನ್ಬೋದು ಆ್ಯಂಡ್ ದೆನ್ ಬದುಕ್ಬೋದು. ಶಫ ಮೈ ಮರೆತು ಬಿಟ್ಲು ಟೇಸ್ಟಲ್ಲಿ. ಇದರ ನಿಖರವಾದ ಬೆಲೆಯನ್ನು ನಾನು ಅವಳು ಸ್ವಲ್ಪ ಸ್ಟೈಲ್ ರಾಣಿ, ಸ್ಪೂನಲ್ಲೇ ಅವಳಿಗೆ ಇಳಿಯೋದು. ಇದು ನಾ ಮಾಡಿದ್ದು ಆಯ್ತಾ, ಹರ್ಷಿತೇನಿ ಕೊಡೋಣ. ನನಗೆ ಮಾಡ್ಕೊಂಡ್ಬಂದ ಅಥವಾ ನೀವು? ಚೆನ್ನಾಗಿದೆ, ನನಗೆ ಇಷ್ಟ ಆಗೋ ಥರ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿದೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಹಾಸ್ಪಿಟಲ್ಗೆ ಹೋಗಿ ಪುನಃ ವಾಪಸ್ ಬಂದ್ವಿ. ನೈಟ್ ಮಲಗಿದೆ. ಇದು ಸ್ಯಾಟರ್ಡೆ ಮಾರ್ನಿಂಗ್ ಗಣಪತಿ ಹತ್ರ ಫುಲ್ ಪ್ರೇಯರ್ ಮಾಡ್ಕೋತಿದ್ದೆ ಪಾಸಾಗಬೇಕು ಅಂತ. ಭಾಗ್ಯಕ್ಕೆ ಪಾಸಾಗಿದ್ದೀನಿ, ದೇವರೇ ಒಳ್ಳೆ ಮಾರ್ಕೆ ಬಂದಿದೆ. ನಾನು ಫೇಲ್ ಆಗ್ತೀನಿ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಎಕ್ಸಾಮ್ ಟೈಮಲ್ಲಿ ನಾನು ಮನೆಗೆ ಹೋಗಿದ್ದೆ, ಎಂತ ಸಹ ಓದಿತ್ತಿಲ್ಲ ಆಯಿತಾ. ಮತ್ತು ನೈಟ್ ಹರ್ಷಿತನಿಗೆ ಕಾಲ್ ಮಾಡಿ ಅವಳೇ ನನಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದು. ಅವಳು ಹೇಳಿದ್ನೆಲ್ಲ ತಲೆಯಲ್ಲಿ ಇಟ್ಕೊಬಿಟ್ಟಿದ್ದೆ. ಇದಂತೂ ದೊಡ್ಡ ತಲೆನೋವು ಸಬ್ಜೆಕ್ಟು, ನನಗೆ ಎಂತ ಸಹ ಅರ್ಥ ಆಗಿತ್ತಿಲ್ಲ. ಪರವಾಗಿಲ್ಲ, ಏನೋ ಒಳ್ಳೆ ಮಾರ್ಕೇ ಬಂದಿದೆ, ಪಾಸ್ಗಿಂತನೂ ಜಾಸ್ತಿನೇ ಬಂದು ಹೋಗಿದೆ. ನಾನೇ ಶಾಕ್ ಆಗಿಬಿಟ್ಟೆ ಪೇಪರ್ಸಿಗೆ ಹೊತ್ತಿಗೆ. ಸಾಧಾರಣ ಅಷ್ಟು ಮಾರ್ಕ್ ಸಿಗಲ್ಲ ನಮ್ಮ ಕಾಲೇಜಲ್ಲಿ, ಬಟ್ ಪರವಾಗಿಲ್ಲ, ಒಳ್ಳೆ ಮಾರ್ಕ್ ಕೊಟ್ಟಿದ್ದಾರೆ ಟೀಚರ್ಸ್. ಆ್ಯಕ್ಚುಲಿ ಯಾವಾಗಲೂ ಅದು ಹಂಗೆ ಆಗೋದು, ಪಾಸ್ ಆಗ್ತೀವಿ ಅಂತ ಓವರ್ ಕಾನ್ಫಿಡೆಂಟ್ ಇದ್ದಾಗ ಫೇಲ್ ಆಗಿರ್ತೀವಿ, ಫೇಲ್ ಆಗ್ತೀವಿ ಅಂತ ಓವರ್ ಕಾನ್ಫಿಡೆಂಟ್ ಇದ್ದಾಗ ಪಾಸ್ ಆಗಿರ್ತೀವಿ. ಇದೊಂಥರ ಮ್ಯಾಜಿಕ್ ದೇವ್ರದ್ದು. ನಿಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಇದ್ದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಾನೇನು ಫುಲ್ಲು ಓದಲ್ಲ, ನಾನು ಮೀಡಿಯಮ್ ಸ್ಟೂಡೆಂಟ್. ಮಾಡ್ತಿದ್ದೀನಿ. ನನ್ನ ಅಕ್ಕ ಇನ್ನೂ ಬಂದಿಲ್ಲ. ಇವತ್ತು ಏನೋ ಮಾಡೋಕ್ಕೋಗಿ ಎಂಥದ್ದು ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ದೆ. ಏನು ಶಿಲ್ಪ ಸ್ಪೆಷಲ್? ಮತ್ತೆ ಶಿಲ್ಪ ಏನೋ ಹೊಸದು ತಂದಿದ್ಲು, ಅದನ್ನ ಟ್ರೈ ಮಾಡ್ತಾ ಇದ್ದೆ. ಸ್ವಲ್ಪ ಕೆಳಗೆ. ನಾನು ನೋಡಿಲ್ಲ, ಇದುವರೆಗೂ ತಿಂದಿಲ್ಲ, ಇವತ್ತು ಟ್ರೈ ಮಾಡ್ತಿದ್ದೀನಿ ಫಸ್ಟ್ ಟೈಮ್. ನಾನು ತಿಂದಾಗಲೇ ಕೊಡು. ಹೆಂಗಿದೆ ಅಂತ ನನ್ನ ವಿಡಿಯೋಲಿ ಹೇಳಿ. ಹಾಂ, ಹೇಗಿದೆ? ಇನ್ನೂ ತಿಂತಾ ಇಲ್ಲ. ಚೆನ್ನಾಗಿದೆ. ಇವಳು ಚಿತ್ರಾನ್ನ ತಂದಿದ್ದಾಳೆ. ನಾನು ಹೇಳ್ತೀನಿ, ನೀಟಾಗಿ ತಿಂತೀನಿ ನೋಡಿ. ಹೇಗಿದೆ ಚಿತ್ರಾನ್ನ? ಚೆನ್ನಾಗಿದೆ. ಸವಿತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದಾಳೆ, ಬಟ್ ಚೆನ್ನಾಗಿದೆ. ಎಣ್ಣೆ ಎಲ್ಲಿನೇ ಎಲ್ಲ ಕೈಗೆ ಹಾರಿ ನೋಡಿ ನನಗೆ ಬೆಂದೋಗಿದೆ. ಕಾಣುತ್ತಾ ಗೊತ್ತಿಲ್ಲ, ಫೋಕಸ್ ಆಗ್ತಿಲ್ಲ. ಅಯ್ಯೋ, ಇಲ್ಲಿ ನೋಡಿ ಬೆಂದೋಗಿದೆ. ಪುನಃ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ಕೊಂಡು ನಾನು ಅಂದಲ್ವ ಬೇರೆ ಸೈಡ್ ಹಾಸ್ಪಿಟಲ್ ಇದೆ ಅಂತ, ಸೊ ಹಾಸ್ಪಿಟಲ್ಗೆ ಬರ್ತಾಯಿದ್ದೆ. ಹಾಗೆ ಅಲ್ಲಿ ತುಂಬ ಅಂಗಡಿ, ಸಣ್ಣ ಸಣ್ಣ ಅಂಗಡಿ ಇತ್ತು, ಅದೇ ತಿನ್ನೋಕ್ಕೆ ಮಾಡ್ತಾರಲ್ವ ಆ ಅಂಗಡಿಗಳು. ಮತ್ತು ಅದನ್ನೆಲ್ಲ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬಂದು ತಲುಪಿದ್ವಿ. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ನನಗೆ ಗೊತ್ತಿಲ್ಲದೆ ವೀಡಿಯೋ ಮಾಡ್ತಾ ಇದ್ದಾಳೆ.
ಇವತ್ತು ನನಗೆ ಆಂಕಾಲಜಿ ಸಿಕ್ಕಿತ್ತು. ಸೊ ಅಲ್ಲಿಗೆ ಹೋಗಿ ಸಿಸ್ಟರ್ ಜೊತೆ ಮಾತಾಡಿಕೊಂಡು ಡ್ರಗ್ಸನ್ನ ಸಪ್ರೇಟ್ ಮಾಡ್ತಾಯಿದ್ವಿ. ನೋಡಿ ಇದು ಒಂದು ಡ್ರಗ್ ಅಂದರೆ ಮೆಡಿಷನ್ ಆಯಿತಾ, ಆ ಒಂದು ಮೆಡಿಷನ್ಗೆ 1067 ರೂಪಾಯಿ, ಎಷ್ಟು ಕಾಸ್ಟ್ಲಿ ಅಲ್ವಾ. ಸೊ ಅದನ್ನೆಲ್ಲ ಸಪ್ರೇಟ್ ಮಾಡಿ ಡ್ರಗ್ಸು ಅದೇ ವೇಸ್ಟ್ ಎಲ್ಲ ಒಂದು ಸೈಡು, ಮೆಡಿಷನ್ ಒಂದು ಸೈಡು, ಸ್ಟೆರೈಲ್ ವಾಟರ್ ಒಂದು ಸೈಡೆಲ್ಲ ಮಾಡಿ ಹಾಗೆ ಸ್ವಲ್ಪ ಟೀ ಅಡಿ ಎಲ್ಲ ಕೊಟ್ಟು ನನ್ನ ಫ್ರೆಂಡ್ ಜೊತೆ ಬಂದ್ವಿ. ಬರ್ತಾಯಿದ್ದಾಗ ಅಲ್ಲಿ ಗಸಗಸೆ ಮರ ಇತ್ತು. ಅವಳಿಗೆ ಗಸಗಸೆ ಹಣ್ಣು ಬೇಕು ಅಂದ್ಲು. ಅವಳು ಕುಳ್ಳಿ ಆಯಿತಾ, ಸೊ ಅವಳಿಗೆ ಕೀಳೋಕ್ಕಾಗಿಲ್ಲ, ನಾನೇ ಕಿತ್ತುಕೊಟ್ಟೆ. ಮತ್ತು ಹಿಂಗೆ ಬರೋತ್ತಿಗೆ ಪುನಃ ಅವಳು ವಡೆ ತಿನ್ನಬೇಕು ಅಂದ್ಲು. ಸೊ ಅಲ್ಲಿ ಒಂದು ಶಾಪಿಗೆ ಹೋಗಿ 2 ವಡೆ ತಗೊಂಡ್ವಿ. ಅವಳೊಂದು ನಾನೊಂದು ತಿಂದ್ವಿ. ಆಮೇಲೆ ಬಸ್ ಹತ್ಕೊಂಡು ಈ ಕಡೆ ಬಂದು ತಲುಪಿದೆ. ಅಲ್ಲಿ ಹಾಲು ಮತ್ತು ಒಂದು ಪ್ಯಾಕೆಟ್ ಏಲಕ್ಕಿ, ಬಿಸ್ಕಟ್ ಮತ್ತು ಬ್ರೂ ಪೌಡರ್ ಎಲ್ಲ ತಗೊಂಡು ಒಂದು ಲಾಲಿಪಾಪ್ ಎಲ್ಲ ತಗೊಂಡು ಬಂದೆ. ಮತ್ತು ಸ್ಯಾಟರ್ಡೆ ಅಲ್ವಾ, ಬಟ್ಟೆ ವಾಶ್ ಹೆಂಗಿದ್ರು ಇರುತ್ತೆ. ಸೊ ಸರ್ಫಿಗೆ ಹಾಕಿದ್ದೆ. ಸರ್ಫಿಗೆ ಹಾಕಿ ನೈಟು ಒಗ್ಗೆ, ನೈಟು 12 ಗಂಟೆಗೆ ಒಗ್ದಿದ್ದೀನಿ. ಆಮೇಲೆ ಒಂದು ಜೋಳ ಬಿಡಿಸ್ಕೊಂಡು ಜೋಳ ಬೇಯಿಸಿದ್ದೆ. ಅವತ್ತು ತಂದಿದ್ದು ಜೋಳ ಇನ್ನೂ ಬೇಯಿಸಿತ್ತಿಲ್ಲ. ಸೊ ಅದನ್ನ ಇವತ್ತು ಮಾಡ್ಕೊಳ್ಳೋಣ ಅಂತ. ಅಲ್ಲಿ ನೋಡಿ ಆ ಜೋಳದ ಜುಂಗು ಉಂಟಲ್ವ, ಅದು ತುಂಬ ಒಳ್ಳೆಯದಂತೆ ಹೆಲ್ತಿಗೆ. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಕರೆಕ್ಟಾಗಿ ಹಾಕ್ತೇನೆ. ನನ್ನ ಅಕ್ಕನಿಗೆಲ್ಲ ಜೋಳ ಅಂದರೆ ತುಂಬ ಇಷ್ಟ. ಸೊ ನನಗೆ ಅದನ್ನ ಅಕ್ಕನಿಗೆ ಅಂದಿದ್ದೆ ಹೋಗೋತ್ತಿಗೆ ತಗೊಂಡೋಗು ಅಂತ. ಅವಳು ತಗೊಂಡೋಗಿಲ್ಲ, ನೀನೇ ತಿನ್ನು ಅಂತ ಇಟ್ಟೋದ್ಲು. ಬಟ್ ನಾನು ಇವತ್ತು ಬೇಯಿಸ್ತಿದ್ದೀನಿ. ಅದು ಒಂದು, ಇನ್ನೂ 2 ಹಾಗೆ ಬಾಕಿ ಇದೆ. ಅಕ್ಕ ಬಂದಾಗ ಅವಳೇ ತಿನ್ಬೇಕನ್ಸುತ್ತೆ. ನೋಡಿ ಈಗ ಜೋಳ ಬೇಯಿಸಿ ಆಗಿದೆ. ಮತ್ತು ಕಾಫಿ ಮಾಡ್ಕೊಬಂದಿದ್ದೀನಿ. ಸ್ವಲ್ಪ ಬಾವೆ ಆಯಿತು. ಆಮೇಲೆ ಮೆಣಸು ಉಪ್ಪು ಕಲಸಿ ಇಟ್ಟಿದ್ದೀನಿ. ಇಲ್ಲಿ ಲೆಮನ್ ಪೀಸ್ ಇಟ್ಟಿದ್ದೀನಿ. ಸೊ ಇದಕ್ಕೆ ಹಿಂಗೆ ಮಾಡಿ ಇದಕ್ಕೆ ಇಲ್ಲಿ ಬೇಯಿಸಿದ ಜೋಳಕ್ಕೆ ಹಿಂಗೆ ಉಜ್ಜಿ ತಿಂದರೆ ಚೆಂದ ಇರುತ್ತೆ ಆಯಿತಾ. ಆ್ಯಕ್ಚುಲಿ ಇಲ್ಲಿ ಎಷ್ಟು 30 ರುಪೀಸು ಒಂದು ಜೋಳ ಹಿಂಗೆ ಬೇಯಿಸಿದ್ದಕ್ಕೆ. ಬಟ್ ನಾನು 20 ರುಪೀಸ್ಗೆ 3 ಜೋಳ ತಂದಿದ್ದೀನಿ. ಆಮೇಲೆ ನನಗೆ ಛೋಟಾ ಭೀಮ್ ನೋಡ್ತಾ ಇದ್ದೀನಿ. ಛೋಟಾ ಭೀಮ್ ನನಗೆ ಇಷ್ಟ ಇಟ್ಟಿಲ್ಲ ಆಯಿತಾ. ಸಣ್ಣ ವಯಸ್ಸಲ್ಲಿ ಛೋಟಾ ಭೀಮ್ ಒಂಚೂರು ಇಷ್ಟ ಇಲ್ಲ. ಈಗೀಗ ನನಗೆ ತುಂಬ ಇಷ್ಟ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ನಿಮಗೆ ಯಾವ ಕಾರ್ಟೂನ್ ಇಷ್ಟ ಕೆಳಗೆ ಕಾಮೆಂಟ್ ಮಾಡಿ. ನನಗೆಲ್ಲ ಕಾರ್ಟೂನ್ ತುಂಬ ಇಷ್ಟ, ಬಟ್ ಡೋರೆಮೋನ್ ತುಂಬ ಇಷ್ಟ. ಇದು ನಂದು ಈ ವೀಕ್ದು ವ್ಲಾಗ್ ಆಗಿದೆ. ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ಬೇರೆ ವೀಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಮತ್ತು ಲೈಕ್ ಹಾಕೋದು ಮರಿಬೇಡಿ ಮತ್ತು ಕಮೆಂಟ್ ಹಾಕೋದು ಮರಿಬೇಡಿ. ಟಾಟಾ.